ಮಲ್ನಾಡ್ ಬ್ರಾಂಚು ನಗರದ ಸುತ್ತಲಿನಿಂದ ಕಳೆದ 2-3 ತಿಂಗಳಲ್ಲಿ ಕೆಲವು ಮನೆ ಕಳ್ಳತನ ಘಟನೆಗಳು, 2 ಚೈನ್ ಸ್ನ್ಯಾಚಿಂಗ್ ಘಟನೆಗಳು ನಡೆದಿವೆ. ಆ ಘಟನೆಯಲ್ಲಿ ಮನೆ ಕಳ್ಳತನ ಆಗಿರುವ ವಿಚಾರದಲ್ಲಿ ಇಬ್ಬರು ಅಕ್ಯೂಸ್ಡ್ಗಳು ಸಿಕ್ಕಿದ್ದಾರೆ. ಜೊತೆಗೆ 819 ಗ್ರಾಮ್ಸ್ 819 ಗ್ರಾಮ್ಗಳ ಚಿನ್ನದ ಒಡವೆಗಳನ್ನು ಮತ್ತು 1 kg 300 ತೂಕದ 1 kg 300 ಗ್ರಾಮದ ತೂಕದ ಬೆಳ್ಳಿಯ ಆಭರಣಗಳನ್ನು ಅಮಾನತು ಮಾಡಿಕೊಂಡಿದ್ದಾರೆ. ಸೊ ಇದು ಈ ಘಟನೆ ಆಗಿರುವುದು ಹೇಗೆ ಅಂದರೆ 3ನೇ ತಾರೀಕು ಮಾರ್ಚ್ 24ರಲ್ಲಿ ನಮಗೆ ಕಂಪ್ಲೇಂಟ್ ಬಂದಿರುತ್ತದೆ. ಅದು ಮುಂದಿನ ದಿನ ರಾತ್ರಿ ಮಧ್ಯಾಹ್ನ 3:00ವರೆಗೆ ಅವರು ಮನೆ ಬಿಟ್ಟು ಹೊರಗೆ ಹೋಗಿರ್ತಾರೆ. ಆವಾಗ ಕಳ್ಳರು ಬಂದು ಮನೆಯಲ್ಲಿ ನುಗ್ಗಿ ಈ ಕಳ್ಳತನ ಮಾಡಿರ್ತಾರೆ. ಸೊ ಅದರ ಮೇಲೆ ನಾವು ಇಮಿಡಿಯೇಟ್ ಆಗಿ ಜಯನಗರಲ್ಲಿ ಒಂದು FIR ಮಾಡ್ಕೊಂಡಿರ್ತಾರೆ 44/24. ಸೊ ಆ FIR ಅಲ್ಲಿ ನಮ್ಮ ಟೀಮ್ ಕೆಲಸ ಮಾಡುವಾಗ ಆರೋಪಿ ಬಂಡಿಕಾಳ್ ರತ್ನರಾಜು ಅಲಿಯಾಸ್ ರಾಜು ಸನ್ ಆಫ್ ಸುಬ್ಬಾರಾವ್, ಇವರು ಆಂಧ್ರ ಪ್ರದೇಶ್ ಗುಂಟೂರವರು, ಅಕ್ಯೂಸ್ಡ್ 36 years in the age ಅಂಡ್ ಇವರಿಗೆ ಈ ಕಳ್ಳತನ ಮಾಡಿರುವ ಮಾಲನ್ನು ತಗೊಂಡು ಮಾರಾಟ ಮಾಡಿ ಇವರಿಗೆ ರಿಸೀವರ್ ಮಾಡಿಕೊಂಡಿರುವ ರಿಸೀವರ್ ಹೆಸರು ಇವರು HV ಶ್ರೀನಿವಾಸ್ ಅಲಿಯಾಸ್ ಕಳಸಿನ ಸನ್ ಆಫ್ ವೆಂಕಟರೆಡ್ಡಿ. ಇವರು ಐಡಿಹಳ್ಳಿ ಹೋಗ್ಲಿ ಮಧುಗಿರಿ ತಾಲೂಕು ತುಮಕೂರು ಜಿಲ್ಲಾ ಅವನು. ಸೊ ಈ ಇಬ್ಬರು ಕಳ್ಳರು ಸೇರಿ ಈ ಘಟನೆ ಮಾಡಿದ್ದಾರೆ. ಇವ್ರನ್ನು ನಮ್ಮ ಟೀಮ್ ತಿಲಕ್ ಪಾರ್ಕ್ ಟೀಮ್ ಇದರಲ್ಲಿ ಶಾಮೀಲಾಗಿರುವ ತಿಲಕ್ ಪಾರ್ಕ್ ಆ್ಯಂಡ್ ಜಯನಗರ ವಾಕಿ ಇದ್ದಾರೆ ಆ್ಯಂಡ್ ತಿಲಕ್ ಪಾರ್ಕ್ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಇವರು ಟೀಮ್ ಇವರು ಏನಿದ್ದಾರೆ ಇವರೆಲ್ಲ ಘಟನೆ ಮೇಲೆ ವರ್ಕ್ ಮಾಡಿ ವೇರಿಯಸ್ ಟೆಕ್ನಾಲಜೀಸ್ ಯೂಸ್ ಮಾಡಿಕೊಂಡು ಇವ್ರನ್ನು ಹಿಡ್ಕೊಂಡಿದ್ದಾರೆ. ಸೊ ಇವ್ರು ಹಿಡ್ಕೊಂಡಾದಮೇಲೆ ನಮಗೆ ಗೊತ್ತು ಬಂದಿರೋದೇನೆಂದರೆ ಸುಮಾರು ಇವರು ಬೇರೆ ಬೇರೆ ಘಟನೆಗಳಲ್ಲಿ ಶಾಮೀಲಾಗಿದ್ದಾರೆ. ಒಟ್ಟು 15 ಮ್ಯಾಟರ್ಸ್ ಜಯನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು 10 ಕೇಸ್ಗಳಲ್ಲಿ ಶಾಮೀಲಾಗಿದ್ದಾರೆ. ಮತ್ತು NEPS ಹೊಸಬಡಾವಣೆ ಪೊಲೀಸ್ ಸ್ಟೇಷನಲ್ಲಿ 1, ತುಮಕೂರು ನಗರದಲ್ಲಿ 2 ಮತ್ತು ಹೆಬ್ಬೂರು ಪೊಲೀಸ್ ಸ್ಟೇಷನಲ್ಲಿ 1. ಈ ಥರ 15 ಪ್ರಕರಣಗಳಲ್ಲಿ ಇವರು ಶಾಮೀಲಾಗಿದ್ದಾರೆ. ಈ 15 ಪ್ರಕರಣಗಳಲ್ಲಿ ಈ ಏನು ಕಳ್ಳತನ ಮಾಡಿದ್ದಾರೆ ಅದನ್ನು ಇವರು ನಮ್ಮವರು ಪಾಕ್ಷಿಕವಾಗಿ ಪಾರ್ಷಿಯಲಿ ಸೀಸ್ ಮಾಡಿದ್ದಾರೆ. ಸೊ ಇವರೆಲ್ಲರಿಗೆ ನಮ್ಮ ವರ್ಕ್ ಮಾಡಿರೋ ಟೀಮ್ಗೆ ನನ್ನ ಅಭಿನಂದನೆ ಸಲ್ಲಿಸುತ್ತಾ ಅದು ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಕೊಳ್ತಾ ಇದ್ದೀನಿ. ಸೊ ದಿಸ್ ಈಸ್ ರಿಗಾರ್ಡಿಂಗ್ HPT ಅಂದರೆ ಮನೆ ಕಳ್ಳತನ ಮಾಡಿರೋ ಬಗ್ಗೆ. ಇದ್ರ ಜೊತೆಗೆ ನಮಗೆ 23 ಜುಲೈ